ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಫೈನಾನ್ಸ್ ಟಾರ್ಚರ್ ಬಗ್ಗೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಆರ್ಬಿಐಗೆ ನಂಜನಗೂಡು ತಹಶೀಲ್ದಾರ್ ಪತ್ರವನ್ನ ಬರೆದಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಫೈನಾನ್ಸ್ ಟಾರ್ಚರ್ ಬಗ್ಗೆ ನ್ಯೂಸ್ 18 ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡ್ತಾನೆ ಇದೆ. ಜನರಿಗೆ ಆಗ್ತಾ ಇರುವ ತೊಂದರೆ, ಅನುಭವಿಸ್ತಾ ಇರುವಂತಹ ಕಿರುಕುಳ, ಈಗಾಗಲೇ ಮನೆ ಬಿಟ್ಟು ಹೋಗ್ತಾ ಇರೋದು, ಗ್ರಾಮ ತೊರಿತಾ ಇರೋದು, ಸೂಸೈಡ್ ಮಾಡ್ಕೊಳ್ತಾ ಇರೋದು, ಇವೆಲ್ಲದರ ಬಗ್ಗೆ ನಿರಂತರವಾಗಿ ನ್ಯೂಸ್ 18 ವರದಿಯನ್ನ ಪ್ರಸ್ತಾಪ ಮಾಡ್ತಾನೆ ಇದೆ, ವರದಿ ಬಿತ್ತರಿಸ್ತಾ ಇದೆ. ನ್ಯೂಸ್ 18 ವರದಿಯನ್ನ ಉಲ್ಲೇಖಿಸಿ ತಹಶೀಲ್ದಾರ್ ಪತ್ರ ಬರೆದಿದ್ದಾರೆ. ನಂಜನಗೂಡು ತಾಲೂಕಿನ ಹಳ್ಳಿಗಳ ಬಗ್ಗೆ ವರದಿಯನ್ನ ಕೊಟ್ಟಿದ್ದಾರೆ. ಸಿಎಂ ತವರಲ್ಲಿ ಫೈನಾನ್ಸ್ ಕಾಟ ಅನ್ನುವ ಶೀರ್ಷಿಕೆಯಡಿ ವರದಿಯನ್ನ ಬಿತ್ತರಿಸಲಾಗಿತ್ತು. ಹುಲ್ಲಹಳ್ಳಿ, ರಾಂಪುರ, ಕುರಿಹುಂಡಿ, ಹೆಗ್ಗಡಹಳ್ಳಿ, ಮುದ್ದಹಳ್ಳಿ ಗ್ರಾಮಗಳಲ್ಲಿ ಜನ ಊರನ್ನೇ ಬಿಡ್ತಾ ಇದ್ರು. ಇದರ ಬಗ್ಗೆ ನ್ಯೂಸ್ 18 ಕನ್ನಡ ವರದಿಯನ್ನ ಕೂಡ ನಾವು ಮಾಡಿದ್ವಿ. ಆರ್ಬಿಐ ಗೈಡ್ಲೈನ್ಸ್ ಪಾಲಿಸದ ಫೈನಾನ್ಸ್ಗಳ ಮೇಲೆ ಕ್ರಮಕ್ಕೆ ಈಗ ಆಗ್ರಹಿಸಲಾಗಿದ್ದು, ಇತ್ತ ನ್ಯೂಸ್ 18 ವರದಿಯ ಬಳಿಕ ನಾಳೆ ಸಿಎಂ ನೇತೃತ್ವದಲ್ಲೂ ಸಭೆಯನ್ನು ಕರೆಯಲಾಗಿದೆ. ಹೀಗಾಗಿ ನ್ಯೂಸ್ 18 ಕನ್ನಡದ ವರದಿಯನ್ನ ಉಲ್ಲೇಖಿಸಿ ಆರ್ಬಿಐಗೆ ವರದಿಯನ್ನ ನೀಡಿದ್ದಾರೆ, ಪತ್ರವನ್ನ ಬರೆಯಲಾಗಿದೆ. ತಹಶೀಲ್ದಾರ್ ಪತ್ರವನ್ನ ಬರೆದಿದ್ದಾರೆ. ಈ ರೀತಿಯಾಗಿ ಆಗ್ತಾ ಇದೆ, ಈ ರೀತಿಯಾಗಿ ಜನ ಊರು ಬಿಟ್ಟಿದ್ದಾರೆ, ಗ್ರಾಮಗಳನ್ನೇ ತೊರೆದಿದ್ದಾರೆ ಅಂತ ಹೇಳಿ ನ್ಯೂಸ್ 18 ಕನ್ನಡದ ವಿಸ್ತೃತ ವರದಿಯನ್ನ ಆಧರಿಸಿ ಈಗ ಪತ್ರವನ್ನ ಬರೆಯಲಾಗಿದೆ. ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗಾಗಲೇ ನ್ಯೂಸ್ 18 ಕನ್ನಡ ನಿರಂತರವಾಗಿ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ, ಮೈಕ್ರೋ ಫೈನಾನ್ಸ್ಗಳ ಹಾವಳಿ, ಕಾಟ, ಎಷ್ಟೆಷ್ಟು ಸಮಸ್ಯೆಗಳಿಗೆ, ಪ್ರಾಬ್ಲಮ್ಗಳಿಗೆ ಕಾರಣ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವರದಿಯನ್ನ ಬಿತ್ತರಿಸಿತ್ತು. ಇದೀಗ ಆರ್ಬಿಐಗೆ ಪತ್ರ ಬರೆದಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ? ನವಿತಾ, ಏನು ರಾಜ್ಯಾದ್ಯಂತ ಈ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಜನರು ಬೇಸತ್ತಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರ ಸ್ವಕ್ಷೇತ್ರ ವರ್ಣ ವ್ಯಾಪ್ತಿಯ ನಂಜನಗೂಡು ತಾಲೂಕಿನ ಏನು ಉಳ್ಳಹಳ್ಳಿ, ರಾಮಪುರ, ಹೆಗ್ಗಡಹಳ್ಳಿ, ಕುರಿಹುಂಡಿ ಸೇರಿದಂತೆ ಒಂದು 7-8 ಹಳ್ಳಿಗಳು ಸಹ ಜನರು ಊರು ಬಿಡುವಂತಹ ಪರಿಸ್ಥಿತಿಗೆ ಬಂದಿದ್ರು. ಅಲ್ಲದೆ ಒಂದು ಸುಮಾರು 15ರಿಂದ 20 ಕುಟುಂಬಗಳು ಫಿನಾನ್ಸ್ ಕಾಟಕ್ಕೆ ಬೇಸತ್ತು ಊರನ್ನು ಕೂಡ ತೊಡೆದಿದ್ರು. ಈ ಕುರಿತಾಗಿ ನ್ಯೂಸ್ 18 ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡಿತ್ತು. ಈ ವರದಿಯನ್ನ ನೋಡಿದ ಬಳಿಕ ನಂಜನಗೂಡು ತಹಶೀಲ್ದಾರ್ ಆದಂತಹ ಶಿವಕುಮಾರ್ ಅವರು RBIಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ನ್ಯೂಸ್ 18 ಕನ್ನಡದಲ್ಲಿ ವಿಸ್ತೃತವಾಗಿ ವರದಿಯನ್ನ ಮಾಡಿದ್ದಾರೆ. ಮೈಕ್ರೋ ಫಿನಾನ್ಸ್ಗಳು ಜನರಿಗೆ ಸಾಕಷ್ಟು ಕಾಟಗಳನ್ನ ಕೊಡ್ತಾ ಇದ್ದಾರೆ. ಅವ್ರ ಏನು ಕೊಟ್ಟಂತ ಸಾಲವನ್ನ ವಾಪಸ್ ಪಡೆಯುವ ನಿಟ್ಟಿನಲ್ಲಿ ಅವರು RBI ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡ್ತಾ ಇಲ್ಲ, ಬದಲಾಗಿ ಜನರನ್ನ ಬೆದರಿಸಿ ಅವರಿಂದ ವಸೂಲಿ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಅಲ್ಲದೆ ಅವರ ಗೌರವಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಮನೆಗೆಲ್ಲ ಹೋಗಿ ಅವರ ಮನೆಯ ಗೋಡೆಗಳ ಮೇಲೆ ಈ ಸ್ವತ್ತು ನಮ್ಮ ಫಿನಾನ್ಸ್ಗೆ ಸೇರಿದೆ, ಇವರು ಸಾಲವನ್ನ ಕಟ್ಟಿಲ್ಲ ಎಂಬ ನಿಟ್ಟಿನಲ್ಲೆಲ್ಲ ಕೂಡ ಗೋಡೆ ಬರಹಗಳನ್ನ ಬರೀತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ನ್ಯೂಸ್ 18 ಕನ್ನಡದ ವರದಿಯನ್ನ ಉಲ್ಲೇಖಿಸಿ RBIಗೆ ನಂಜನಗೂಡು ತಹಶೀಲ್ದಾರ್ ಶಿವಕುಮಾರ್ ಅವರು ಪತ್ರವನ್ನ ಬರೆದಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರ ಸ್ವಕ್ಷೇತ್ರ ಮೈಸೂರು ತವರು ಜಿಲ್ಲೆಯಲ್ಲಿ ಇಷ್ಟೊಂದು ಫಿನಾನ್ಸ್ ಕಾಟ ಇರೋದು ಗೊತ್ತಾಗಿದ್ದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ನಾಳೆ ಏನು ರಾಜ್ಯದಂತ ಸಭೆಯನ್ನ ಕರೆದಿದ್ದಾರೆ. ಫಿನಾನ್ಸ್ ಹಾವಳಿಯನ್ನ ತಪ್ಪಿಸಲಿಕ್ಕೆ ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ನಡೆಸ್ತಾರೆ. ನವಿತಾ. ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ರಾಜ್ಯದಲ್ಲಿ ಮಿತಿ ಮೀರಿದೆ ಮೀಟರ್ ಬಡ್ಡಿಯ ದಂಧೆಕೋರರಿಂದ ಹಲ್ಲೆಗೆ ಒಳಗಾಗಿದ್ದ ಯುವಕ ಸಾವನ್ನಪ್ಪಿದ್ದಾನೆ. ಯಾದಗಿರಿಯ ಲಾಡೇಜ ಗಲ್ಲಿಯಲ್ಲಿ ಹಲ್ಲೆ ಆಗಿತ್ತು. ಆತನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಇದೀಗ ಹಲ್ಲೆಗೊಳಗಾಗಿದ್ದ ಯುವಕ ಸಾವನ್ನಪ್ಪಿದ್ದಾನೆ. ಮೀಟರ್ ಬಡ್ಡಿ ಕಟ್ಟದಿದ್ದಕ್ಕೆ ಕಾಸಿಂ ಮೇಲೆ ಹಲ್ಲೆಯನ್ನ ನಡೆಸಲಾಗಿತ್ತು. ಬಾರ್ಕೋಲು, ಮೊಣಕಾಲಿನಿಂದ ಒದ್ದಿದ್ದ ಯಾಸಿನ್ ಕಾಸಿಂ ಮೇಲೆ ಹಲ್ಲೆಯನ್ನ ಮಾಡಿದ್ದ. ಚಿಕಿತ್ಸೆ ಫಲಿಸದೆ ಕಲಬುರಗಿ ಆಸ್ಪತ್ರೆಯಲ್ಲಿ ಈಗ ಕಾಸಿಂ ಸಾವನ್ನಪ್ಪಿದ್ದಾನೆ. ಯಾದಗಿರಿ ಜಿಲ್ಲಾಸ್ಪತ್ರೆಯ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಆತನನ್ನು ಕಲಬುರಗಿಗೂ ಕೂಡ ವೈದ್ಯರು ರವಾನಿಸಿದ್ರು. ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಈಗ ಕಲಬುರಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಸಿರು ಚೆಲ್ಲಿದ್ದಾನೆ ಕಾಸಿಂ. ಆರೋಪಿ ಯಾಸಿನ್ನನ್ನ ಈಗ ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಇದರಲ್ಲಿ ಮತ್ತೊಬ್ಬ ಆರೋಪಿತ ಕರೀಂ, ಆತ ಎಸ್ಕೇಪ್ ಆಗಿದ್ದಾನೆ. ಜನವರಿ 19ಕ್ಕೆ ಕಾಸಿಂ ಮೇಲೆ ಹಲ್ಲೆ ಮಾಡಿದ್ರು. ಜನವರಿ 20ಕ್ಕೆ ಆಸ್ಪತ್ರೆಗೆ ದಾಖಲಾಗಿದ್ದ ಕಾಸಿಂ, ಆದರೆ ಅಲ್ಲಿ ಆತನಿಗೆ ಸರಿಯಾದ ಚಿಕಿತ್ಸೆ ಆಗ್ತಾ ಇಲ್ಲ ಅಂತ ಹೇಳಿ ಮತ್ತೆ ಆತನನ್ನು ಕಲಬುರಗಿ ಆಸ್ಪತ್ರೆಗೆ ಕೂಡ ದಾಖಲಿಸಲಾಗಿತ್ತು. ಬಟ್ ಈಗ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ಇನ್ನು ಮಂಡ್ಯದಲ್ಲಿ ಸಾಲ ವಸೂಲಿಗೆ ಹೊಸ ಪ್ಲಾನ್ ಮಾಡ್ತಾ ಇದ್ದಾರೆ. ಹಳೆ ಸಾಲ ಕೊಟ್ರೆ ಹೆಚ್ಚುವರಿ ಸಾಲ ಅನ್ನುವ ಮೆಸೇಜ್ಗಳು ಈಗ ಫೈನಾನ್ಸ್ ಕಂಪನಿಗಳಿಂದ ಸಾಲಗಾರರಿಗೆ ಹೋಗ್ತಾ ಇದೆ. ನೀವು ಹಳೆ ಸಾಲವನ್ನ ಕೊಡಬೇಕು, ಆಗ ನಿಮಗೆ ಇನ್ನಷ್ಟು ಹೆಚ್ಚುವರಿ ಸಾಲ ಅನ್ನುವಂತಹ ಮೆಸೇಜ್ಗಳು ಈಗ ಬರ್ತಾ ಇದೆ ಫೈನಾನ್ಸ್ ಕಂಪನಿಗಳಿಂದ. ಹಳೆ ಸಾಲವನ್ನ ಈಗ ಪಡ್ಕೊಳ್ಳೋದಕ್ಕೆ, ಅದನ್ನ ರಿಕವರಿ ಮಾಡ್ಕೊಳ್ಳೋದಕ್ಕೆ ಈ ರೀತಿಯ ತಂತ್ರ
ಓಡೋಡಿ ಬಂದು ಸಾಲ ವಾಪಸ್ ಕಟ್ಟಿದ್ದಾರೆ ಜನ. ಮತ್ತೆ ಲೋನ್ ಬೇಕಲ್ಲ, ಅದಕ್ಕೋಸ್ಕರ ಸಾಲ ಕಟ್ಟಿಸ್ಕೊಂಡ ಮೇಲೆ ಕಂಪನಿ ಉಲ್ಟಾ ಹೊಡೆದಿದೆ. ಸಿಬಿಲ್ ಸ್ಕೋರ್ ಇಲ್ಲ, ಮತ್ತೆ ಸಾಲ ಕೊಡಲ್ಲ ಅಂತ ಹೇಳಿ ಕಂಪನಿ ಈಗ ಉಲ್ಟಾ ಹೊಡೆದಿದೆ. ಇದು ಮಂಡ್ಯದ ಕಾಳೇನಹಳ್ಳಿ ಗ್ರಾಮದಲ್ಲಿ ಆದಂತಹ ಘಟನೆ. ಜನರಿಂದ ಹೇಗಾದ್ರೂ ಸಾಲ ವಸೂಲಿ ಮಾಡಬೇಕು. ಈಗ ನೀವು ಗಮನಿಸ್ತೀರಲ್ಲ, ಈಗ ಟಾರ್ಚರ್ ಕೊಟ್ರೆ ಅಥವಾ ಸಾಲವನ್ನ ಕೊಡಿ ಅಂತ ಕೇಳಿದ್ರೆ ಈ ರೀತಿಯಾದಂತಹ ಘಟನೆಗಳು ಆಗತ್ತೆ. ಹಾಗಾಗಿ ಇದ್ಯಾವುದು ಉಸಾಬರಿನೇ ಬೇಡ ಅಂತ ಹೇಳಿ ಪ್ಲಾನ್ ಮಾಡಿ ಜನರಿಂದ ಸಾಲವನ್ನ ಕಟ್ಟಿಸ್ಕೊಂಡಿದ್ದಾರೆ. ಏನಿಲ್ಲ, ನಾವು ಗ್ರಾಮೀಣ ಕೂಟದಲ್ಲಿ ಸದಸ್ಯರು ಲೋನ್ ತಗೊಂಡಿದ್ವಿ. ಇನ್ನೂ 1 ವರ್ಷ ಲೋನ್ ಕಟ್ಟೋದಿತ್ತು. ಅವರು ನಮಗೆ ಎಲಿಜಿಬಲ್, ನೀವು ಲೋನ್ ತಗೋಬೋದು ಅಂತ ಆಫೀಸಿಂದ ನಮಗೆ ಮೆಸೇಜ್ ಬಂದಿತ್ತಲ್ಲ, ಅದಕ್ಕೆ ನಾವು ಈಗ ನಿಮ್ಮ ಆಫೀಸಿಂದ ನಮಗೆ ಮೆಸೇಜ್ ಬಂದೈತೆ, ನೀವು ನಮಗೆ ಲೋನ್ ಕೊಡ್ತೀರಾ ಅಂತಂದರು. ಅದಕ್ಕೆ ಕೊಡ್ತೀವಿ ನಿಮಗೆ ಲೋನು, ನೀವು ಈಗಿರೋ ಅಮೌಂಟು ಕ್ಲಿಯರ್ ಮಾಡಿಬಿಡಿ, ನಿಮ್ಗೆ 120 ಲೋನ್ ಆಯ್ತದೆ. ನೀವು ಸೋಮವಾರ ಕ್ಲಿಯರ್ ಮಾಡಿದ್ರೆ ಶುಕ್ರವಾರನೇ ನಮಗೆ ನಿಮಗೆ ಲೋನ್ ಆಯ್ತದೆ. ಯಾರು ಬೇಕಾಗಿಲ್ಲ, ನೀವು ಒಬ್ಬರೇ ಬಂದು ಕಟ್ಟಿ, ಯಾರು ಸೈನಿಗಿನ ಏನು ಬೇಕಾಗಿಲ್ಲ, ನಾವು ಲೋನ್ ಕೊಡ್ತೀವಿ ಅಂತಂದರು. ಅದಕ್ಕೆ ನಾವು 3,15,000 ತಂದು ಅಮೌಂಟು ಕಟ್ಟಿದ್ದೀವಿ ಸರ್. ಈಗ ಕೇಳಿದ್ರೆ ನಿಮ್ಮ ಸಿವಿಲ್ ಚೆಕ್ ಮಾಡಿದ್ದೀವಿ, ನಿಮ್ಮ ಸಿವಿಲ್ ನಮಗೆ ಲೋನ್ ಬರೋಲ್ಲ, ನಿಮ್ಗೆ ಸಿವಿಲ್ ಸರಿಯಾಗಿಲ್ಲ, DO ಐತೆ, ಅದರಲ್ಲೈತೆ ಇದರಲ್ಲೈತೆ ಅಂತ ಹೇಳ್ತಾ ಇದ್ದಾರೆ. ಈಗ ಲೋನು ಕೊಡ್ತಿಲ್ಲ ನಮಗೆ. ಈ ಕಡೆ ನಾವು ಸಾಲ ಮಾಡಿ ತಂದು ಕಟ್ಟಿದ್ದೀವಿ. ಈಗ ಸಾಲದವ್ರಿಗೆ ನಾವು ಏನು ಉತ್ತರ ಕೊಡೋದು? ಅವ್ರು 5 ರೂಪಾಯಿ 10 ರೂಪಾಯಿ ಬಡ್ಡಿಗೆ ನಾವು ಸಾಲ ತಂದು ಕಟ್ಟಿದ್ದೀವಿ. ಈಗ ನಾಳೆ ಹೊತ್ತದಕ್ಕೆ ಸಾಲದವ್ರು ಬಂದು ನಮ್ಮ ಮನೆ ಹತ್ರ ಮಾನ ಮರ್ಯಾದೆ ಕಡಿತಾರೆ. ನಾವು ಸಾಯ್ಬೇಕೋ ಇಲ್ಲ ಬದುಕಬೇಕೋ ಇವರಿಂದ? ನಮ್ಗೆ ಈ ರೀತಿ ಮೋಸ ಆಗಿದೆ ಸರ್. ಏನಿಲ್ಲ, ನಮ್ಮ ಗ್ರಾಮೀಣ ಕೂಟದ ಸಂಘದಲ್ಲಿ 11 ಜನ ಸದಸ್ಯರು ಇರ್ತೀವಿ. ನಾವು 1 ವರ್ಷ ಸಂಪೂರ್ಣವಾಗಿ ಒಂದು ದಿವಸ ಮಿಸ್ ಮಾಡದೆ ಕಟ್ಟಿರ್ತೀವಿ. ನಮಗೆ ಕಂಪ್ನಿಯಿಂದ ಮೆಸೇಜ್ ಬಂದಿರುತ್ತೆ, ನಿಮಗೆ ಇನ್ನೂ ಎಕ್ಸ್ಟ್ರಾ ಲೋನ್ಗೆ ಎಲಿಜಿಬಲ್ ಅಂತ. ಅದಕ್ಕೆ ನಾವು ಕಲೆಕ್ಷನ್ ಆಫೀಸರ್ನ ನಾವು ಕೇಳಿದಾಗ ಅವರು ಹೌದು, ನಿಮಗೆ 1,20,000 4 ದಿವಸದಲ್ಲಿ ಬರುತ್ತೆ, ನೀವು ದುಡ್ಡು ಎಲ್ಲಾದರೂ ಅಡ್ಜಸ್ಟ್ ಮಾಡಿ ಕಟ್ಬಿಡಿ, ನಿಮ್ಗೆ ಒಟ್ಟಿಗೆ ಬರುತ್ತೆ, ಯಾರು ಬಂದು ಸೈನ್ ಹಾಕಬೇಕಾಗಿಲ್ಲ, ಏನಿಲ್ಲ, ನಿಮ್ಗೆ ದುಡ್ಡು ಬರುತ್ತೆ, ಅವ್ರ ಅಕೌಂಟಲ್ಲಿ ಬರುತ್ತೆ, ಎತ್ಕೊಳ್ಳಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ನಾವು ಬಡ್ಡಿಗೆ ಸಾಲ ಮಾಡಿ 3,15,000 ರೂಪಾಯಿ ದುಡ್ಡನ್ನ ನಾವು ಸೋಮವಾರ ಕಟ್ಟಿದ್ದೀವಿ. ಇವಾಗ ಆಮೇಲೆ ಬಂದು ಕೇಳಿದ್ರೆ ನಿಮಗೆ ಸಿಬಿಲ್ ಇಲ್ಲ, ಬರಲ್ಲ ಅಂತ ಹೇಳ್ತಾ ಇದ್ದಾರೆ, ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇವರ RO ಆಫೀಸರ್ ಇದ್ದಾರೆ, ಮತ್ತು ಫೀಲ್ಡ್ ಆಫೀಸ್ ಮ್ಯಾನೇಜರ್ ಇದ್ದಾರೆ. ಅವ್ರು ಯಾರನ್ನು ಸಂಪರ್ಕ ಮಾಡಿದ್ರು ಅವರೆಲ್ಲ ಇವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಆಗ್ತಾ ಇದ್ದ ಹಿನ್ನೆಲೆಯಲ್ಲಿ ನ್ಯೂಸ್ 8 ನಿರಂತರ ಅಭಿಯಾನವನ್ನು ಕೂಡ ಮಾಡಲಾಗಿದ್ದು ನಿಮಗೆ ಗೊತ್ತೇ ಇದೆ. ಮೈಕ್ರೋ ಕಿರುಕುಳಕ್ಕೆ ಜನ ಸಂಕಷ್ಟವನ್ನು ಅನುಭವಿಸ್ತಾ ಇದ್ರು. ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ ಟಾರ್ಚರ್ನಿಂದಾಗಿ ಸಾಲ ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿ ಮನೆಯನ್ನೇ ಅಲ್ಲಿ ಸೀಸ್ ಮಾಡಲಾಗಿತ್ತು. ಬಾಣಂತಿಯನ್ನೇ ಮನೆಯಿಂದ ಹೊರಹಾಕಿ ಕಿರುಕುಳವನ್ನು ಕೂಡ ಕೊಟ್ಟಿದ್ರು. ಬೆಳಗಾವಿಯ ತಾರಿಹಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿತ್ತು. ಗಣಪತಿ ರಾಮಚಂದ್ರ ಲೋಹಾರ್ ಮನೆಯನ್ನ ಜಪ್ತಿ ಮಾಡಿಕೊಂಡಿದ್ರು. ಆಪ್ಟಾಸ್ ವ್ಯಾಲ್ಯೂ ಹೌಸಿಂಗ್ ಫೈನಾನ್ಸ್ನಿಂದ ಟಾರ್ಚರ್ ಅನ್ನ ನೀಡಲಾಗಿತ್ತು. ಕಳೆದ 5 ವರ್ಷಗಳ ಹಿಂದೆ ಮನೆ ನಿರ್ಮಾಣಕ್ಕಾಗಿ 5 ಲಕ್ಷ ಸಾಲ ತಗೊಂಡಿದ್ರು. ಅನಾರೋಗ್ಯ ಹಾಗೂ ಮಗಳ ಹೆರಿಗೆ ಹಿನ್ನೆಲೆಯಲ್ಲಿ ಕಳೆದ 6 ತಿಂಗಳಿಂದ ಕಂತನ್ನ ತುಂಬಿರಲಿಲ್ಲ ಈ ಫ್ಯಾಮಿಲಿ. ಪೊಲೀಸರು ಹಾಗೂ ವಕೀಲರ ಸಮ್ಮುಖದಲ್ಲಿ ಮನೆಯನ್ನ ಜಪ್ತಿ ಮಾಡಲಾಗಿದ್ದು, ಮನೆಯ ಪಕ್ಕದ ಪುಟ್ಟ ಶೆಡ್ಡಲ್ಲಿಯೇ 1 ತಿಂಗಳ ಮಗುವಿನ ಜೊತೆ ಕಾಲವನ್ನ ಕಳೀತಿದ್ದಾರೆ. ಮನೆಯಲ್ಲಿದ್ದ ವಸ್ತುಗಳನ್ನ ತೆಗೆದುಕೊಳ್ಳೋದಿಕ್ಕೂ ಫೈನಾನ್ಸ್ ಸಿಬ್ಬಂದಿ ಬಿಟ್ಟಿಲ್ಲ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಮುಂಜಾನೆ ಬಂದ್ರು ಸರ್ 10 ಗಂಟೆಕ, ಏನ್ ನಾಷ್ಟಾ ಮಾಡಿಲ್ಲ, ಒಂದ್ ಚಾ ಕುಡ್ದಿಲ್ಲ, ಮಲ್ಕೊಂಡಿದ್ದು. ಎದ್ದ ಕುಂತಿದ್ದೇವ್ ಅಷ್ಟ ಸರ್. ಬಂದಾರ್ನ ಒಂದ್ 4-5 ಜನ ವಕೀಲ್ ಟೈಪ್ ಕೋರ್ಟ್ ಹಾಕೊಂಡ್ ಬಂದ್ರು ಸರ್. 4 ಜನ ಪೊಲೀಸರು ಬಂದ್ರ. ಆಮೇಲೆ ಬಾಕಿದವ್ರ ಬ್ಯಾಂಕ್ನವ್ರ ಒಂದ್ 5-6 ಜನ ಸರ್, ಒಂದ್ 10 ಜನ ಇರ್ಬೋದು ಸರ್. ಅವ್ರೆಲ್ಲಾರು ಕೂಡಿ ಬಂದವ್ರನ್ನ ನಮ್ಗ್ ಟೈಮಿಂಗ್ ಸಕಟ್ ಕೊಡಾಕಿಲ್ ಸರ್. ಬಂದ ನಿಮ್ ಮನಿ ಸೀಸ್ ಆಗೇತಿ ಹಂಗ ಹಿಂಗ ಅಂತ ಹೇಳಿ ಸಾಮಾನ್ ಎಲ್ಲಾ ನೀವ್ ಸಾಮಾನ್ ಸಕಟ್ ಹಿಡಿಗೊಡ್ಲಿಲ್ಲ ಸರ್. ಕೂಸುನ್ ತಗೊಂಡ್ ನೀವ್ ಹೊರಗ ನಡ್ರಿ ಅಂತ ಹೇಳಾಕತ್ರಿ ಸರ್. ಅಜ್ಜಿ ಒಬ್ಬಾಕಿ ಪೇಷಂಟ್ ಇದ್ಲ, ಅಂದ್ರ ಆಕಿನ ಅಡ್ಮಿಟ್ ಮಾಡಿ ಮೊನ್ನೆ ಕರ್ಕೊಂಡ್ ಬಂದಿದ್ದೇವ್ ಸರ್ ನಾವ್ ಅವ್ರನ್ನೂ ಸಕಟ ಹೊರಗ್ 5 ನಿಮಿಷ ನಿಂದ್ರಗೊಡುವಾರ ಸರ್. ಎಲ್ಲಾರು ಹೊರಗ್ ಬಿದ್ದು ಹೋಗ್ರಿ ಅಂತೇಳಿ ನಿಂತ್ ಬಿಟ್ಟಿದಾರ ಸರ್ ಅವ್ರು. ಅದಕ್ಕ ಮತ್ತೇನ್ ಮಾಡಿದ್ದು, ಅಲ್ಲಿಂದ ನಮ್ಗ ಟೈಮಿಂಗ್ ಸರ್ 10 ನಿಮಿಷ ಟೈಮ್ ಕೊಟ್ರ ಅಷ್ಟ ನಾವ್ ಸಾಮಾನ್ ತಗೊಂಡ್ ಎಲ್ಲಾ ಹೊರಬೀಳ್ತೇವ್, ಇಲ್ರಕ ಬಿಡಾಕ್ ಆಗಂಗಿಲ್ರ ನಮಗಂತ ಹೇಳ್ದು 10 ನಿಮಿಷ ಟೈಮಿಂಗ್ ಕೊಟ್ರು. ಎಲ್ಲಾ ಸಾಮಾನ್ ತಗದು ಹೊರಗಿಟ್ಟಿದೇವ್ರ ಸರ್. ಪಾಪುನ್ ಎಲ್ ತಗೊಂಡ್ ಹೋಗ್ ಕುಂಡ್ರ ಸರ್. ನಾವ ಇದ್ದಿದ್ದು ಡಾಕ್ಯುಮೆಂಟ್ಸ್ ಪಾಪುಗ 8 ತಿಂಗಳದಾಗ ಡಿಲಿವರಿ ಆಗೈತೆ ಅಂತ ಹೇಳಿ ಕಾಜ್ನಾಗ ಇಟ್ಟಿದ್ರು ಸರ್. ಅದ್ರ ಡಾಕ್ಯುಮೆಂಟ್ಸ್, ನನ್ನ ಔಷಧ ಡಾಕ್ಯುಮೆಂಟ್ಸ್ ಎಲ್ಲಾ ಒಳಗ ಅದಾವ ಸರ್. ಅಂತ ತಗೋತೇನ್ ಬಾಗ್ಲಾ ತೆಗಿ ಅಂತಂದ್ರ 5 ನಿಮಿಷ ಬಾಗ್ಲಾ ತೆಗಿ